ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮೂರಲ್ಲಿ ತೇರು ಎಳೆಯುತ್ತೆ ಹನುಮಾನ್ ದೇವ್ರದ್ದು. ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡೆ. ಇವತ್ತು ಬೆಳಗ್ಗೆ ಎದ್ದು ಮೇನ್ ಅಂತಂದರೆ ಇವತ್ತು ಒಲೆ ಹಚ್ತಾ ಇದ್ದೀನಿ. ಅದು ಎಲ್ಲೂ ಇಷ್ಟೊತ್ತನ ಹತ್ತುತ್ತಾ ಇರಲಿಲ್ಲ. ಹೆಂಗೋ ಮಾಡಿಬಿಟ್ಟು ಒಲೆ ಹಚ್ಚುತ್ತೆ. ಬಟ್ ನನಗೆ ಅಭ್ಯಾಸ ಇಲ್ಲ ಅಲ್ಲ, ಹಾಗಾಗಿ ಸೊ ನಾನು ಒಲೆ ಹಚ್ಚೋಕ್ಕೆ ಹೋಗಲ್ಲ. ಮತ್ತೆ ನೋಡೋಣ, ಹಚ್ಚಿ ಇವಿಷ್ಟು ಶೇಂಗಾ ಹುರಿ ಅಂತ ಹೇಳಿದರು. ಹಾಗಾಗಿ ಸೊ ಅವ್ರದ್ದು ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ಶೇಂಗಾ ಹುರಿತಾ ಇದ್ದೀನಿ. ಬರಲ್ಲ ಅಂತ ಅಲ್ಲ, ಯಾಕಂದರೆ ಈಗ ನಾವು ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ಯಾವಾಗ ಗ್ಯಾಸ್ಗಳು ಬಂದಾಗುತ್ತೋ ಗೊತ್ತಿಲ್ಲ, ಯಾವಾಗ ಹೈ ರೇಟ್ ಆಗುತ್ತೋ ಗೊತ್ತಿಲ್ಲ, ಆಮೇಲೆ ಲೋ ರೇಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ನಾವು ಯಾವುದ್ರ ಮೇಲೂ ಅಷ್ಟೊಂದು ಕಂಪ್ಲೀಟಾಗಿ ಡಿಪೆಂಡ್ ಆಗಬಾರ್ದು. ಸೊ ಹಾಗಾಗಿ ಆವಾಗವಾಗ ಈ ಥರ ಒಲೆಯನ್ನು ಹಚ್ಚಿಸ್ಬೇಕು. ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ, ಆರೋಗ್ಯದಿಂದ ಕೂಡ ತುಂಬ ಬೆನಿಫಿಟ್ಸ್ ಇದೆ. ಆ್ಯಂಡ್ ಇನ್ನೂ ಒಂದು ಇಂಡಿವಿಜುವಲ್ ಬದುಕು ಅಂತ ಹೇಳ್ಬೋದು. ಯಾಕಂದರೆ ನಾವೇ ಹೋಗಿ ಕಟ್ಟಿಗೆ ತೊಗೊಂಬಂದು ಆರಾಮ್ಸಾಗಿ ಹುರ್ಕೊಂಡು ಅಡುಗೆನ ಮಾಡ್ಕೋಬೋದು. ಹಾಗಾಗಿ ನಮ್ಮತ್ತೆ ಜಾಸ್ತಿ ನೀನು ಗ್ಯಾಸಿನ ಮೇಲೆ ಡಿಪೆಂಡ್ ಆಗಬೇಡ. ಸೊ ಈ ಥರ ಬಂದಾಗ, ಊರಿಗೆ ಬಂದಾಗ ಒಲೆನ ಹಚ್ಚೋದನ್ನು ಕಲ್ಕೋ, ಆ್ಯಂಡ್ ಅದ್ರ ಮೇಲೆ ಅಡುಗೆ ಮಾಡೋದನ್ನು ಕಲ್ಕೋ, ನಿನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಸೊ ನಾನು ಇವತ್ತು ಬೆಳಗ್ಗೆ ಎದ್ದು ಒಲೆ ಹಚ್ಚಿಸ್ಬಿಟ್ಟು ಈ ಶೇಂಗಾನ ಹುರಿತಾ ಇದ್ದೀನಿ. ಇವತ್ತು ಶೇಂಗಾದಿಂದ ಸ್ವಲ್ಪ ಹಿಂಡಿ ಮಾಡ್ಕೋಬೇಕು. ಬುತ್ತಿ ರೊಟ್ಟಿ ತೊಗೊಂಡು ಹೋಗ್ಬೇಕಲ್ವ, ಇವತ್ತು ಅಡುಗೆ ಬೇರೆ ಮಾಡ್ಕೋಬೇಕು. ಹಾಗಾಗಿ ಸೊ ಬನ್ನಿ, ಇವತ್ತು ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಸೊ ಇವತ್ತು 2 ಥರ ಪಲ್ಯ ಬೇರೆ ಮಾಡಬೇಕು. 4 o'clock ಇವತ್ತು ಬುತ್ತಿ ರೊಟ್ಟಿ ತೊಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಯಜಮಾನ್ರು ಬೇರೆ ಬರ್ತಾರೆ. ಇವತ್ತು ಆಫೀಸಿಂದ ಈ ಕಡೆನೇ ಬರ್ತಾರೆ. ಸೊ ಅವ್ರ ಜೊತೆ ಅವ್ರ ಮನೆಗೆ ಹೋಗಬೇಕು. ಬನ್ನಿ, ಅಲ್ಲಿ ಏನಾಗುತ್ತೆ ಇವತ್ತು ಎಲ್ಲ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಓಕೆ, ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಒಲೆ ಹಚ್ಚಿಸೋದಿದೆಲ್ಲ ತುಂಬಾ ಕಷ್ಟ. ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗುತ್ತೆ, ಬಟ್ ಹೋಗ್ತಾ ರೂಢಿ ಆಯಿತು ಅಂದರೆ ಏನೂ ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ. ಇದು ಒಂದು ಶೇಂಗಾ ಒಂದು 3 kg ಮೇಲೆ ಇದೆ. ಸ್ವಲ್ಪ ಹಿಂಡಿ ಮಾಡ್ಕೋಬೇಕು. ಆ್ಯಂಡ್ ಇದರಿಂದ ಸ್ವಲ್ಪ ಸಪ್ಪನೆ ಹಿಂಡಿ ಕೂಡ ಮಾಡ್ಕೋಬೇಕು, ಅಡುಗೆಗೆ ಬೇಕಲ್ಲ. ಹಾಗಾಗಿ ಒಟ್ಟಿಗೆ ಹುರ್ಕೊಳ್ತಾ ಇದ್ದೀನಿ. ನಮ್ಮತ್ತೆ ಗ್ಯಾಸಿನ ಮೇಲೆ ಹುರಿಯೋದಕ್ಕಿಂತ ಒಲೆ ಮೇಲೆ ಹುರಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಒಲೆ ಮೇಲೇ ಹುರಿತಾ ಇದ್ದೀನಿ. ಸೊ ಯಾರೆಲ್ಲ ಒಲೆ ಹಚ್ಚಿದ್ದೀರೋ ಅವರು ನನಗೆ ಕಮೆಂಟ್ ಮಾಡಿ. ಇನ್ನೊಂದು, ಇದು ಇಟ್ಟಂಗಿ ಇಟ್ಬಿಟ್ಟು ಯಾಕೆ ಹುರಿತಾ ಇದ್ದೀನಿ ಅಂತಂದರೆ, ನಮ್ಮ ಮನೇಲಿ ಒಲೆ ಹಾಕ್ಸಿಲ್ಲ, ನಾನು ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಒಲೆನ ಹಾಕ್ಸಿರಲಿಲ್ಲ. ಹಾಗಾಗಿ ಸೊ ಫ್ಯೂಚರಲ್ಲಿ ಬೇಕಾಗುತ್ತೆ ಒಂದು ಒಲೆ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಬೇರೆ ಒಲೆ ಮೇಲೆ ಕೂಡ ಅವರು ಕೂಡ ಸ್ವಲ್ಪ ರೇರು ಕಡಿಮೆ, ಇಲ್ಲೆಲ್ಲ ಸ್ವಲ್ಪ ಏನೂ ಫೆಸಿಲಿಟಿ ಮಾಡಿಸಿಲ್ಲ ಅಲ್ವಾ. ಮಳೆ ಬಂತು ಅಂದರೆ ಫುಲ್ ಮಳೆಗೆಲ್ಲ ಒಲೆ ಎಲ್ಲ ಒದ್ದೆ ಆಗಿಬಿಡುತ್ತೆ. ಹಾಗಾಗಿ ಇವಾಗೇನು ಸಮ್ಮರಲ್ಲಿ ಸ್ವಲ್ಪ ಯೂಸ್ ಮಾಡ್ಕೋತೀವಿ ಮಾರ್ನಿಂಗು. ಆ್ಯಂಡ್ ನೈಟ್ ಅಂತೂ ಯೂಸ್ ಮಾಡ್ಕೊಳ್ಳಲ್ಲ. ಹಾಗಾಗಿ ನಾನು ಅವರಿದ್ದರೆ ಮಾತ್ರ ಒಲೆಯಲ್ಲಿ ಮಾಡ್ತಾರಲ್ವ, ನಾನಿದ್ದರೆ ಒಲೆ ಮೇಲೆ ಮಾಡೋದೇ ಇಲ್ಲ, ಗ್ಯಾಸಿನ ಮೇಲೇ ಮಾಡ್ಕೊಂಡ್ಬಿಡ್ತೀವಿ ಎಲ್ಲ ವಸ್ತು. ಹಾಗಾಗಿ ಒಲೆಯನ್ನು ಹಾಕ್ಸಿರಲಿಲ್ಲ. ನೋಡೋಣ, ಒಂದು ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಹೆಂಗೆ ಹಾಕಿಸ್ಬೇಕು ಅಂತ. ಹಾಕಿಸ್ದೆ ಅಂತಂದರೆ ಶೇರ್ ಮಾಡ್ತೀನಿ. ನಮ್ಮ ಮನೆಗೆ ಬಂದವರೆಲ್ಲ ಎಷ್ಟೋ ಜನ ಎಲ್ಲ ಹಾಕ್ಸಿದ್ರೆ ಒಲೆ ಯಾಕೆ ಹಾಕ್ಸಿಲ್ಲ ಅಂತ ತುಂಬ ಜನ ಕೇಳಿದ್ರು. ನೆಸೆಸಿಟಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕ್ಸಿರಲಿಲ್ಲ. ಇವಾಗ ಗೊತ್ತಾಗ್ತಾಯಿದೆ ಒಲೆ ಬೆಲೆ ಏನು ಅಂತ. ತುಂಬ ಕಷ್ಟಪ್ಪ, ಒಲೆ ಮೇಲೆ ಮಾಡೋದಂತೂ ತುಂಬ ಕಷ್ಟ. ಆದ್ರೂ ಬಟ್ ಪರವಾಗಿಲ್ಲ, ಹೊಸ ಎಕ್ಸ್ಪೀರಿಯೆನ್ಸ್. ಅಂದರೆ ಚಿಕ್ಕವರಿರುವಾಗ ಒಲೆ ಮೇಲೆ ಮಾಡಿದ್ದು, ಅಂದರೆ ಮಿಡಲಲ್ಲಿ 10 years ನಾವು ಬಿಟ್ಟಿದ್ವಲ್ಲ, ಹಾಗಾಗಿ ಇವಾಗ ಕಷ್ಟ. ಯಾರು ಏನದ ಹೊಲ್ದಂದು ಗಂಟು ಕಟ್ಟಿದಿ? ಕಟ್
ಟೈಟಾಗಿ ಕಟ್. ಕ್ಯಾಚ್ ಹಿಡಿತೀನಿ. ಕೈಯೆಲ್ಲ ಸಿಕ್ತು. ನೀವು ಅಲ್ದಾನು ಏ ಅಮ್ಮು ಅಲ್ಲಿ ಕೂತು ಬರೆಯೋದು. ಫ್ರೆಂಡ್ಸ್, ಇನ್ನು ನಮ್ಮ ಮನೆ ಬಾಜು ಪೂಜಾರಿಗಳು ಬಂದಿದ್ದಾರೆ. ಅವ್ರು ಏನು ತೊಗೊಂಬಂದ್ರು ನನಗೆ ಊರಿಂದ ಬಂದಮೇಲೆ ಕೊಡ್ತಾರೆ. ಅಂದರೆ ಹೊಲದಲ್ಲಿ ಏನಾದರೂ ಬೆಳೆದಿದ್ರು ಅಂದರೆ ಅದು ತಿನ್ನೋದಿತ್ತು ಅಂದರೆ ಸೊ ಫಸ್ಟ್ ನಮಗೆ ಕೊಡ್ತಾರೆ. ಸೊ ಶೇಂಗಾ ಬೆಳೆದಿದ್ರಂತೆ, ಹಾಗಾಗಿ ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮಣ್ಣಿದೆ ಅಂತ ಅನಿಸುತ್ತೆ, ಅದು ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ಎಂದರೆ ಎಷ್ಟು ಕಜ್ಜಿ ಮಾಡ್ತಾರಲ್ವ. ಸೊ ಊರಿಂದ ಬಂದರೆ ಫಸ್ಟ್ ನಮ್ಮನ್ನೇ ಕೇಳೋದು, ಬಂದ್ರೆ ಗೌಡ್ತಿರು ಅಂತ ಹೇಳ್ಬಿಟ್ಟು. ಅದಾದಮೇಲೆ ತೊಗರಿ, ಆಮೇಲೆ ಹೆಸರು, ಇದೇನಾದರೂ ಬೆಳೆದಿದ್ರು ಅಂದರೆ ಅದು ಹಸಿದಿತ್ತು ಅಂದರೆ ತಿನ್ನೋದಕ್ಕೆ ಕೊಡ್ತಾರೆ. ಅದನ್ನು ಕೂಡ ತೊಗೊಂಡು ನೀಟಾಗಿ ವಾಶ್ ಮಾಡಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆದೆ. ಆ್ಯಂಡ್ ಇವಾಗ ಸಾಯಂಕಾಲದಿಂದ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ನೀಟಾಗಿ ಹುರ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಇವಾಗ ಅಡುಗೆ ಎಲ್ಲ ರೆಡಿಯಾಗಿದೆ. ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿಟ್ಟಿದ್ದೀನಿ. ಏನೇನು ಪಲ್ಯ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ತುಂಬ ಲೇಟ್ ಆಗಿರೋದ್ರಿಂದ 4:30ಗೆ ಅವ್ರ ಮನೇಲಿ ಇರಬೇಕಾಗಿತ್ತು. ಹಾಗಾಗಿ ಮನೆ ಹತ್ರನೇ ನಾವು ಟಮ್ಟಮಿನ ತರಿಸ್ಕೊಂಡ್ವಿ. ಅಂದರೆ ನಮ್ಮ ಮನೆಗೆ ಅವ್ರ ಮನೆಗೆ ಸ್ವಲ್ಪ ದೂರಿದೆ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಇನ್ನು ವೆಹಿಕಲ್ಲಂತೂ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಹಾಗಾಗಿ ಮನೆ ಹತ್ರನೇ ಟಮ್ಟಮಿ ತರಿಸ್ಕೊಂಡಿದ್ವಿ. ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗಬೇಕು ಅಂತಂದರೆ 100 ರೂಪೀಸ್ ಆಗುತ್ತೆ. ಕಾಲ್ನಡಿಗೆಲ್ಲ ಅಂದರೆ ಒಂದು 5 ನಿಮಿಷದ ಹಾದಿ ಅಲ್ಲ, ಅಷ್ಟು ಬೇಗನೆ ಹೋಗ್ಬೋದು. ಸೊ ಹಾಗಾಗಿ ಇದೆಲ್ಲ ಇರೋದ್ರಿಂದ ಗಾಡಿನೇ ತರಿಸ್ಕೊಂಡಿದ್ವಿ. ಇನ್ನು ನಾನು ಕೂಡ ರೆಡಿ ಆದೆ. ಇಲ್ಲೇ ಮನೆ ಹತ್ರನೇ ಇದೆ ಅಲ್ವಾ, ಅಷ್ಟೊಂದು ಏನು ಬೇಡ ಅಂತ ಅನಿಸುತ್ತೆ. ಇತ್ತೀಚೆಗೆ ನನಗೆ ಜಾಸ್ತಿ ಏನಾದರೂ ಹಾಕ್ಕೊಳ್ಳೋದಾಗಲಿ ಈ ಥರ ಏನು ಇಷ್ಟ ಆಗ್ತಾಯಿಲ್ಲ. ಸಿಂಪಲ್ ಆಗಿರಬೇಕು ಅಂತ ತುಂಬ ಇಷ್ಟ ಆಗ್ತಾಯಿದೆ. ಇನ್ನು ಅಮ್ಮ ಅತ್ತೆ ಅಂತೂ ಫುಲ್ ಬೈತಾಯಿದ್ರೆ, ಎಷ್ಟು ನಿನಗೆ ಗೋಲ್ಡ್ ಮಾಡಿಸಿದ್ರು ನೀನು ಹಂಗೆ ಹೆಂಗಿರಬೇಕು ಹಂಗೆ ಇರ್ತೀಯ ಅಂತೇಳಿ ಬೈತಾಯಿದ್ರು. ಆ್ಯಕ್ಚುಲಿ ಹಾಕ್ಕೊಂಡು ಬರಬೇಕಾಗಿತ್ತು. ಅಂದರೆ ಈ ಟೈಮ್ನಲ್ಲಾದರೂ ಹಾಕ್ಕೊಂಡು ಹೋದರೆ ನಿನಗೆ ಚೆನ್ನಾಗಿ ಅನಿಸುತ್ತೆ, ಇನ್ನು ಮಿಕ್ಕಿರೋ ಟೈಮ್ನಲ್ಲಿ ನಿನ್ನಿಷ್ಟ ಅಂತ ಹೇಳ್ತಾಯಿದ್ರು. ಅದೂ ಕರೆಕ್ಟೇ. ಬಟ್ ನನಗೆ ಎಲ್ಲೋ ಒಂದು ಕಡೆ ಬೇಡ ಅಷ್ಟು ತೋರಿಸ್ಕೊಳ್ಳೋದಾಗಲಿ, ಈ ಥರ ನಾನು ಹಾಕ್ಕೊಂಡಿದ್ದೀನಿ, ಈ ಥರ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಳ್ಳೋದು ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ಅವ್ರು ಬೈತಾಯಿದ್ರು ಕೂಡ ನಾನು ಹಂಗೆ ಬರ್ತಾಯಿದ್ದೆ. ಆ್ಯಂಡ್ ಫೈನಲಿ ಟಮ್ಟಮಿಗೆ ಹತ್ತಿ ಕೂತ್ಕೊಂಡ್ವಿ. ನಮ್ಮ ಅಮ್ಮ ಅಂತೂ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ಲು. ಇಲ್ಲೇ ಹತ್ರದಲ್ಲಿದೆ ಅಂತ ನನ್ನ ಗಪ್ಪಾದ್ಲು. ಅಂದರೆ ಊರಲ್ಲಿ ಅವತ್ತು ತೇರಿತ್ತಲ್ವ, ತೇರು ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಅಲ್ಲಿ ಎಲ್ಲರೂ ಸೇರಿರ್ತಾರೆ. ಹಾಗಾಗಿ ಅವ್ರನ್ನೆಲ್ಲರೂ ಬಿಟ್ಟು ಬೇರೆ ಕಡೆ ಹೋಗೋದು ಅಂದರೆ ಇಷ್ಟ ಇರಲಿಲ್ಲ. ಇಳಿತೀನಿ ಅಂತ ಹೇಳ್ತಾಯಿದ್ರು. ಇಲ್ಲಮ್ಮ ಇಲ್ಲೇ ಹತ್ರದಲ್ಲೇ ಇದೆ, ಹೋಗಿ ಬರೋಣ ಅಂತೇಳಿ ಹೇಳ್ತಾಯಿದ್ದೆ. ಇನ್ನು ಮನೆಗೆ ಹೋಗಬೇಕು ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ನನ್ನ ಫ್ರೆಂಡ್ ಕೂಡ ಭೇಟಿಯಾದರು. ಅವ್ರನ್ನ ಮಾತಾಡಿಸ್ಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ. ಬಂದವರೆ ತಕ್ಷಣ ಎಲ್ಲ ಏನು ಪಲ್ಯ ಮಾಡಿದ್ದೀನಲ್ವ ಅದನ್ನೆಲ್ಲ ಓಪನ್ ಮಾಡಿ ಇಡಬೇಕು. ಬಿಕಾಸ್ ಅದು ತುಂಬ ಹೀಟ್ ಆಗಿರೋದ್ರಿಂದ ಅಷ್ಟೇ ಪ್ಯಾಕ್ ಮಾಡಿಟ್ವಿ ಅಂತಂದರೆ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಎಲ್ಲ ತೆಗೆದುಬಿಟ್ಟು ಇಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಫಸ್ಟಿಗೆ ಎಲ್ಲ ಹಚ್ಚಿಬಿಟ್ಟು ದೇವ್ರ ಹತ್ರ ಇಡಬೇಕು ಫಸ್ಟು. ಅದಾದಮೇಲೆ ಊರಲ್ಲಿರುವ ಐಗಳಿಗೆ ಕೊಡ್ತಾರೆ. ಇನ್ನು ಮತ್ತೆ ನಾನು ಹೋದ್ಮೇಲೆ ಚಹಾ ಎಲ್ಲ ಮಾಡಿಕೊಟ್ರು, ಚಹಾ ಕುಡಿದೆ. ಆ್ಯಂಡ್ ನಾನು ಬಾನ ಮಾಡಿಕೊಂಡು ಬರಬೇಕಾದ್ರೆ ಇನ್ನೊಂದು ಸ್ವಲ್ಪ ತರಕಾರಿ ಎಲ್ಲ ಮಿಕ್ಕಿತ್ತಲ್ವ, ಅದು ಮೇಲ್ಗಡೆ ಉದುರಿಸ್ಕೊಂಡಿದ್ದೆ. ಹಾಗಾಗಿ ಅದು ಸ್ವಲ್ಪ ಗ್ರೀನ್ ಆಗಿ ಕಾಣಿಸ್ತಾ ಇದೆ. ಇನ್ನು ಬಾನ ಅಂತೂ ತುಂಬಾ ಸ್ವಲ್ಪ ಅಳಸಾಗ್ಬಿಟ್ಟಿತ್ತು. ಗಟ್ಟಿ ಮಾಡೋಕ್ಕೆ ಹೋಗಿದ್ವಿ, ಬಟ್ ಸ್ವಲ್ಪ ಅಳಸಾಗಿತ್ತು. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಚಿಕ್ಕ ಮಕ್ಕಳು ಇರ್ತಾರಲ್ವ, ಈ ಥರ ಬಾನ ಮಾಡಿ ತಿನ್ನಿಸಿದ್ರೆ ಒಂದು ಹೆಲ್ದಿ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿತ್ತು. ಸೊ ನೋಡ್ತಾ ಇದ್ರಲ್ವ, ಕಡಲೆ ಪಲ್ಯ ಮಾಡಿದ್ದೆ ನಾನು. ನೆನೆ ಇಟ್ಟು ಮಿಕ್ಸಿಗೆ ಹಾಕಿ ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಆ್ಯಂಡ್ ಕರಿಬೇವು, ಕೊತ್ತಂಬರಿ, ಜೀರಿಗೆ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಪಲ್ಯ ಮಾಡಿದ್ದೆ. ಅದು 2 ಡೇಸ್ ಇಟ್ಕೊಂಡು ಬೇಕಾದರೂ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ರೊಟ್ಟಿ ಅಂತೂ 250 ತೊಗೊಂಡು ಬಂದಿದ್ವಿ ನಾವು. ಆಮೇಲೆ ವೈಟ್ ರೊಟ್ಟಿ ಬಂದುಬಿಟ್ಟು 200. ಇವಾಗ ದಪಾಟಿ ರೊಟ್ಟಿ ಬಂದುಬಿಟ್ಟು 50. ಸೊ 250 ರೊಟ್ಟಿ ತೊಗೊಂಡು ಬಂದಿದ್ವಿ. ಅದಕ್ಕೆ ನಾವು 310 ಕರ್ಜಿಕಾಯಿ ಮಾಡಿಕೊಂಡು ತೊಗೊಂಡು ಬಂದಿದ್ದೆ. ಸೊ ಇಲ್ಲೆಲ್ಲ ಇದೆ ಅಲ್ವಾ, ರೊಟ್ಟಿ ಮಾತ್ರ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಯಾರಿಗಾದರೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಮಾಡಿಸ್ಬೋದು, ಊರಲ್ಲೇ ಮಾಡಿಕೊಡ್ತಾರೆ. ಸೊ ನನಗೆ ಗೊತ್ತಿರೋರು ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡಿದ್ದೀನಿ. ಇನ್ನು ನಿಮ್ಮದೇ ಹಿಟ್ಟಾದರೆ 2 ರೂಪೀಸ್ಗೊಂದು ರೊಟ್ಟಿ ಮಾಡ್ತಾರೆ. ಇನ್ನು ಅವ್ರದ್ದು ಹಿಟ್ಟು ಅಂದರೆ 5 ರೂಪೀಸ್ಗೊಂದು ರೊಟ್ಟಿ ಮಾಡ್ತಾರೆ.
ಚೆನ್ನಾಗಿತ್ತು ರೊಟ್ಟಿ. ನನ್ನದು ರೊಟ್ಟಿ ಒಂದು ಕೂಡ ಕಟ್ಟಾಗಿರಲಿಲ್ಲ, ಅಷ್ಟು ನೀಟಾಗಿ ಮಾಡಿಕೊಟ್ಟಿದ್ರು, ಒಂದು ಕೂಡ ಮುರಿದಿರಲಿಲ್ಲ. ಆಮೇಲೆ ಏನಂದರೆ ಹಸಿ ಅಂತ ಬೇಯಿಸ್ತಾರಲ್ವ ಆ ಥರ ಕೂಡ ಇರಲಿಲ್ಲ, ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ತೋರಿಸ್ತಾ ಇದ್ದೀನಿ ನೋಡಿ, ಚಕ್ಲಿ ಮಾಡ್ಕೊಂಡು ಬಂದಿದ್ದೆ. ಅದು ಚಕ್ಲಿ ಕೂಡ 300 ಸಮಥಿಂಗ್ ಏನೋ ಇತ್ತು. ಆ್ಯಂಡ್ ರೊಟ್ಟಿ ನೋಡಿ ಫೈನಲ್ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ತುಂಬ ಇಷ್ಟ ಆಯಿತು. ಇನ್ನು ಕರ್ಜಿಕಾಯಿ ಅಂತೂ ನೈಟೇ ಪ್ಯಾಕ್ ಮಾಡಿ ಇಟ್ಟಿದ್ನಲ್ವ, ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ಜಗಲಿ ಮೇಲೆ ಇಡಬೇಕಲ್ವ, ಅದು ಪದ್ಧತಿ. ಜಗಲಿ ಮೇಲೆ ಆದಮೇಲೆ ಊರಲ್ಲಿರುವಂಥ ಐಗಳಿಗೆ 2 ರೊಟ್ಟಿ ಏನೇನು ನಾವು ಮಾಡ್ಕೊಂಡು ಬಂದಿದ್ವಿ ಅದನ್ನೆಲ್ಲ ಊರಲ್ಲಿರುವಂಥ ಐಗಳಿಗೆ ಕೊಡ್ತಾರೆ. ಅದಾದಮೇಲೆ ಊರಿನಲ್ಲಿರುವಂಥ ಎಲ್ರಿಗೂ ಬೀರ್ತಾರೆ. ಈಗ ಹಳೆ ಕಾಲದ ಕೆಲವೊಂದು ಸಂಪ್ರದಾಯ ಇದ್ರೂ ಕೂಡ ನಾವು ಪಾಲಿಸ್ಬೇಕು. ಅದು ಮನಸ್ಸಿಗಾಗಲಿ ಮನೆಗಾಗಲಿ ತುಂಬಾ ಒಳ್ಳೆಯದಾಗುತ್ತೆ. ಕೆಲವರು ಈ ಥರ ಎಲ್ಲ ಪಾಲಿಸೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ಬೇಜಾರು ಮಾಡ್ಕೊಳ್ಳೋದು, ಈ ಥರ ಏನಾದರೂ ಎಡಬಿಟ್ಟು ಕೆಲಸಗಳಾಗ್ತಾಯಿತ್ತು ಅಂದರೆ ಫಸ್ಟಿಗೆ ನಾವು ಹಿರಿಯರು ಏನು ಹೇಳ್ತಾರೋ ಅದನ್ನು ಪಾಲಿಸ್ಕೊಂಡು ಹೋಗೋದು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ಊರಲ್ಲಿರುವಂಥ ಐಗಳಿಗೆ ಎಲ್ಲ ಹಚ್ಚಿದ್ವಿ. ಅಂದರೆ ನಾವು ವೈಟ್ ರೊಟ್ಟಿ ಮಾತ್ರ ಹಚ್ಚಿದ್ವಿ, ದಪಾಟಿ ರೊಟ್ಟಿ ಇಟ್ಟಿರಲಿಲ್ಲ. ಬಿಕಾಸ್ ಯಾಕೋ ಗೊತ್ತಿಲ್ಲ, ಅವರಿಗೂ ಕೂಡ ಅಷ್ಟೊಂದು ಇಡಬೇಕು ಇಲ್ವೋ ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ. ಸೊ ನಾವು ತೊಗೊಂಡು ಬಂದಿದ್ವಲ್ಲ, ಅಷ್ಟೊಂದು ನಾನು ಕೂಡ ಏನೂ ಹೇಳಿರಲಿಲ್ಲ. ಅವ್ರು ಹೆಂಗೆ ಮಾಡ್ತಾರೋ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿದ್ದೆ. ಸೊ ಫೈನಲಿ ನೋಡ್ತಾ ಇದ್ದೀರಲ್ಲ, ಈ ಕೆಲಸ ಮಾಡಬೇಕು ಅಂದರೆ ಒಂದು 3 ಡೇಸಿಂದ ತುಂಬಾ ಕಷ್ಟಪಟ್ಟಿದ್ದೀನಿ. ಬಿಕಾಸ್ ಯಾರ ಹೆಲ್ಪ್ ಕೂಡ ನಾನು ತೊಗೊಂಡಿಲ್ಲ. ಯಾಕಂದರೆ ಪ್ರತಿ ಸಾರಿ ನಾವೇನಾದರೂ ಕೆಲಸ ಮಾಡಬೇಕು ಅಂದರೆ ಎಲ್ಲರ ಹೆಲ್ಪ್ ತೊಗೊಂಡು ಮಾಡೋದಕ್ಕಿಂತ ಓನಾಗಿ ಮಾಡಬೇಕು. ಅದರಿಂದ ಕಲಿಯೋದು ತುಂಬಾ ಜಾಸ್ತಿ ಇರುತ್ತೆ. ಇವನ್ ಕೇಸ್ ನಾಳೆ ನಾವು ಕೂಡ ಬೇರೆಯವ್ರಿಗೆ ಮಾಡೋದಾದರೆ ಯಾರೂ ಇಲ್ಲದೆ ಹೋದ್ರೂ ಕೂಡ ನಿಭಾಯಿಸ್ತೀವಿ ಅನ್ನೋದೊಂದು ಕೆಪಾಸಿಟಿ ಬರುತ್ತೆ, ಖಂಡಿತ ಬರುತ್ತೆ. ಹಾಗಾಗಿ ನಿಮಗೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ, ಕೆಲವೊಂದು ಕೆಲಸಗಳನ್ನು ಯಾರು ಹೆಲ್ಪ್ ತೊಗೊಳ್ದೇ ಮಾಡೋದಕ್ಕೆ ಟ್ರೈ ಮಾಡಿ. ಅದರಿಂದ ತುಂಬಾ ಎನರ್ಜಿ ಆ್ಯಂಡ್ ನಿಮಗೆ ಏನಂದರೆ ಒಂದು ಏನೋ ಗ್ರಿಪ್ ಸಿಗುತ್ತೆ, ಯಾವ ರೀತಿ ಮಾಡಬೇಕು ಹೇಗೆಲ್ಲ ಮಾಡಬೇಕು ಅನ್ನೋದೊಂದು ಗ್ರಿಪ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಮಾಡಿರುವಂಥ ಬುತ್ತಿ ರೊಟ್ಟಿಯಲ್ಲಿ ಯಾರ ಹೆಲ್ಪ್ ಕೂಡ ತೊಗೊಂಡಿಲ್ಲ. ಪ್ರತಿಯೊಂದು ಕೂಡ ನಾನೇ ತಿಳ್ಕೊಂಡು ಮಾಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಯಾರು ಹೆಲ್ಪ್ ತೊಗೊಳ್ದೇನೆ ಈ ಥರ ದೊಡ್ಡ ಕೆಲಸ ನಾನು ಮಾಡಿರೋದು. ಯಾಕಂದರೆ ಸಾಕಷ್ಟು ಜನರಿಗೆ ಕೊಡೋದಿರುತ್ತಲ್ವ, ಎಲ್ಲೋ ಏನೋ ಒಂದು ಕಡೆ ಮಿಸ್ ಆಗಿ ಬೇರೆ ಇವಾಗ ಅಡುಗೆ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಟೇಸ್ಟ್ ಆಗಲಿ ಅಥವಾ ಚೆನ್ನಾಗಿ ಮಾಡದೆ ಹೋದರೆ ತುಂಬಾ ಕಷ್ಟ ಅಂದ್ಕೊಂಡು ಹೆಲ್ಪ್ ತೊಗೋತಾರೆ. ಬಟ್ ನಾನು ಆ ಕಷ್ಟ ಪಡೋದು ಬೇಡ ಅಂತ ಅಂದ್ಕೊಂಡು ನಾನೇ ಓನಾಗಿ ತಿಳ್ಕೊಂಡು ಮಾಡಿದ್ದೀನಿ. ಅಷ್ಟು ಚೆನ್ನಾಗಿ ಬಂದಿತ್ತು. ಪಲ್ಯ ಕೂಡ ಪ್ರತಿಯೊಂದು ಕೂಡ ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ನಾನಂತೂ ಇದರಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇರ್ತೀನಿ, ಯಾವುದೇ ರೀತಿಯಿಂದ ಬೇಜಾರಾಗಲ್ಲ. ನನಗೆ ಕರ್ಜಿಕಾಯಿ ಮಾಡಬೇಕಂದ್ರೂ ಕೂಡ ಎಷ್ಟೋ ಜನ ಕೇಳಿದ್ದಾರೆ, ಯಾರೂ ಇಲ್ಲದೇ 4-5 ಜನರಲ್ಲಿ ಇಷ್ಟು ಮಾಡೋಕ್ಕಾಗುತ್ತಾ ಅಂತ ಹೇಳಿ ಕೂಡ ಕೇಳಿದ್ದಾರೆ. ಬಟ್ ಏನೋ ಮಾಡ್ಬೋದು, ಅಷ್ಟೊಂದು ನನಗೇನು ಟಯರ್ಡ್ ಅಂತ ಅನ್ನಿಸ್ಲಿಲ್ಲ. ನೀವು ಕೂಡ ಟ್ರೈ ಮಾಡಿ ನೋಡಿ. ಅವ್ರಿಗೆ ಬಾ ಇವ್ರಿಗೆ ಬಾ ಅಂತ ಕರೆಯೋದಕ್ಕಿಂತ ಮುಂಚೆ ನೀವೇ ಓನಾಗಿ ಮಾಡಿ ಪ್ರತಿಯೊಂದು ಕೂಡ ಕಲಿತೀರಾ. ಓಕೆ, ಇವಾಗ ನಾವು ಸ್ವಲ್ಪ ಬುತ್ತಿ ಎಲ್ಲ ಹಂಚಿ ಕೊಟ್ಟಿದ್ವಿ. ರೊಟ್ಟಿ ಒಂದು ಅರ್ಧ ಏರಿಯಾಕ್ಕೆ ಆಗಿಬಿಟ್ಟಿತ್ತು. ಇನ್ನು ನೈಟು ತೇರು ಇರೋದ್ರಿಂದ ಇವಾಗ ತೇರು ಎಳಿತಾರಲ್ವ, ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ. ಫುಲ್ ಕತ್ಲಾಗ್ಬಿಟ್ಟಿದೆ. ಇವಾಗ ಟೈಮ್ ಬಂದುಬಿಟ್ಟು 8:30. ಅಲ್ಲಿ ತೇರು ಎಳೆಯೋದು 9 o'clock ಎಳೆಯುತ್ತೆ ಅಂತ ಅನಿಸುತ್ತೆ. ನಾವು ಹೋಗ್ತಾ ಇರೋದು ಸ್ವಲ್ಪ ಲೇಟು ಅಂತ ಅಂದ್ಕೊಳ್ತೀನಿ. ಲೈಟ್ ಇಲ್ಲ ಅಲ್ವಾ, ನಮ್ಮ ಅತ್ತೆ ಫುಲ್ಲು ಬ್ಲ್ಯಾಕ್ ಆಗಿದ್ದರು. ಅತ್ತೆ ಸೊತ್ತಿ ನಾನು ಸ್ವಲ್ಪ ಕಿರಿಕ್ ಮಾಡ್ತಾ ಇರ್ತೀನಿ, ಯಾಕಂದರೆ ಅತ್ತೆ ಸೊಸೆ ಥರ ಇಲ್ಲ, ಫ್ರೆಂಡ್ಸ್ ಥರನೇ ಟ್ರೀಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ನೀನೇ ವೈಟ್ ಇರೋಳೆ ಇಷ್ಟು ಕಪ್ಪು ಕಾಣಿಸ್ತಾ ಇದೆ, ಇನ್ನು ನಾನು ಮೊದಲೇ ಕಪ್ಪಗಿದ್ದೀನಿ, ತೀರಾ ಕಪ್ಪು ಕಾಣಿಸ್ತಾ ಇದ್ದೀನಿ ಅಂತೇಳಿ ಹೇಳ್ತಾಯಿದ್ರು. ಆ್ಯಂಡ್ ಫೈನಲಿ ಗುಡಿಗೆ ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಫುಲ್ ರೆಡಿ ಆಗಿಬಿಟ್ಟಿತ್ತು ನೋಡಿ. ಇಲ್ಲಿಗೆ ಬಂದಮೇಲೆ ನನ್ನ ಬ್ಲಾಗ್ ನೋಡ್ತಾರಂತೆ ಆ್ಯಂಡ್ ಇನ್ಸ್ಟಾಗ್ರಾಮ್ಸ್ ಕೂಡ ನೋಡ್ತಾರಂತೆ. ಎಲ್ಲರೂ ಒಂದಿಷ್ಟು ಜನ ಸಿಕ್ಕಿದ್ರು, ಮಾತಾಡಿದೆ. ಆ್ಯಂಡ್ ತುಂಬ ಖುಷಿಯಾಯಿತು. ಎಲ್ಲೋ ಇರೋ ನಮ್ಮನ್ನು ಸ್ವಲ್ಪ ಮಟ್ಟಿಗೆ ಗುರುತಿಸಿ ಮಾತಾಡಿಸ್ತಾರಲ್ಲ, ಅದೊಂದು ತುಂಬ ಖುಷಿಯಾಯಿತು. ಆ್ಯಂಡ್ ಗುಡಿ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ನಮ್ಮ ಊರಲ್ಲಿ ಹನುಮಾನ್ ದೇವರಿಗೆ ತುಂಬಾ ಪಾಲಿಸ್ತಾರೆ. ಬೇರೆ ಊರಿಂದ ಎಲ್ಲ ಕಡೆ ಬರ್ತಾರೆ. ಯಾಕಂದರೆ ಅಷ್ಟು ಪವರ್ಫುಲ್ ಆಗಿರುವಂಥ ದೇವರು ಅಂತ ಹೇಳ್ಬೋದು. ಪ್ರತಿಯೊಂದು ದೇವಸ್ಥಾನಗಳು ಇದೇ ರೀತಿಯಾಗಿನೇ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮೂರ ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ. ಬೇರೆ ಊರಿಂದ ಬರೋರು ತುಂಬ ಜಾಸ್ತಿನೇ. ಇಲ್ಲಿ ಮೇಲ್ಗಡೆ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಹಾಗಾಗಿ ಇಲ್ಲೇ ಬಂದು ಸ್ಟೇ ಮಾಡಿ ಈ ಹನುಮಾನ್ ದೇವರು ದೇವಸ್ಥಾನ ಪೂಜೆ
ಅಥವಾ ಬೀಳೋದಾಗಿರ್ಬೋದು, ಈ ಥರ ಎಲ್ಲ ನಡೀತಾ ಇರುತ್ತೆ. ಬಟ್ ನಮ್ಮ ಊರಂತ ಬಂದರೆ ಈ ಥರ ಯಾವುದೇ ರೀತಿಯಾದಂಥ ತಪ್ಪು ಆಗಿಲ್ಲ. ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅಂದರೆ ಕೆಲವು ವರ್ಷಗಳ ಹಿಂದೆ ಈ ತೇರು ತುಂಬ ದೊಡ್ಡದಿತ್ತು, ಬಟ್ ಅದನ್ನು ತೆಗೆದುಬಿಟ್ಟು ಚಿಕ್ಕದು ಮಾಡಿದ್ದೀವಿ. ಬಿಕಾಸ್ ಅಷ್ಟು ದೊಡ್ಡದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಅದರಿಂದ ಎಷ್ಟು ಕಷ್ಟ ಗೊತ್ತಾ, ಎಳಿಬೇಕಾದ್ರೆ ಅದು ಬ್ಯಾಲೆನ್ಸ್ ಇಲ್ಲದೇ ಬೀಳ್ಬೋದು, ಎಳೆಯೋರಿಗೆ ತುಂಬಾ ಕಷ್ಟ ಆಗ್ಬೋದು. ಸೊ ಅದನ್ನು ಮೇಂಟೈನ್ ಮಾಡೋದು ಕೂಡ ತುಂಬಾ ಕಷ್ಟ. ಹಾಗಾಗಿ ಚಿಕ್ಕದೇ ಎಳಿತೀವಿ. ಸೊ ಎಲ್ಲರ ಕ್ಷೇಮನೂ ಮುಖ್ಯ. ಇನ್ನೊಂದು ಏನಪ್ಪ ಅಂತಂದರೆ, ಇದು ಹೇಳಲೇಬೇಕು, ಇಂಥ ದೇವಸ್ಥಾನಗಳಲ್ಲಿ ತುಂಬ ಜನ ಬಂದಿರ್ತಾರೆ. ಆವಾಗ ನಾನು ಪ್ರೆಸೆಂಟಾಗಿ ಕಂಡಿರೋದು ಏನಪ್ಪ ಅಂದರೆ, ಮಕ್ಕಳೆಲ್ಲ ಇರ್ತಾರೆ, ಪುಷ್ ಮಾಡೋದಾಗಲಿ ಅಥವಾ ತಳ್ಳೋದು, ಅಥವಾ ಅವರನ್ನು ಮಕ್ಕಳು ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ನಿಲ್ಲೋದು, ಈ ಥರ ಮಾಡ್ತಾಯಿದ್ರು. ಅದು ನನಗೆ ತುಂಬಾ ಇಷ್ಟ ಆಗಲಿಲ್ಲ. ಯಾಕಂದರೆ ಪುಷ್ ಮಾಡೋ ಟೈಮ್ನಲ್ಲಿ ಮಕ್ಕಳು ಎಷ್ಟೋ ಜನ ಬಿದ್ದಿರ್ತಾರೆ, ಉಸಿರು ಕಟ್ಟೋದಾಗಿರ್ಬೋದು, ಅವ್ರ ಮೇಲೆ ತುಳಿಯೋದಾಗಿರ್ಬೋದು, ಈ ಥರ ಎಲ್ಲ ಆಗ್ತಾಯಿರುತ್ತೆ. ದೇವರು ಎಲ್ಲಿ ಓಡಿ ಹೋಗಲ್ಲ, ಇಲ್ಲೇ ಇರ್ತಾನೆ. ಪ್ರತಿದಿನ ನಿಮಗೆ ಅಷ್ಟೊಂದು ಕೈ ಮುಗಿಬೇಕು ಅಂತ ಅನಿಸಿದ್ರೆ ಪ್ರತಿದಿನ ಬಂದು ಕೈ ಮುಗಿಬೋದು. ಇಂಥ ದಿನದಲ್ಲೇ ದೇವ್ರು ಇರ್ತಾನೆ ಅಂತ ಯಾರಾದರೂ ತಪ್ಪು ಮಾಹಿತಿಯನ್ನು ತಿಳ್ಕೊಂಡಿದ್ರೆ ಅವರು ಖಂಡಿತ ಅದನ್ನು ತೆಗೆದು ಹಾಕ್ಬಿಡಿ. ಯಾಕಂದರೆ ಆ ಸಿಚುವೇಷನಲ್ಲಿ ನನಗೆ ಅದು ಇನ್ಸಿಡೆಂಟ್ ಆಯಿತು. ಒಂದು ಮಗು ಪುಷ್ ಮಾಡಿ ಕೆಳಗೆ ಬಿದ್ದು ಗಾಯ ಮಾಡಿಕೊಂಡು ಅಳ್ತಾ ಇತ್ತು. ಅದನ್ನು ನೋಡಿ ನನಗೆ ತುಂಬಾ ಬೇಜಾರಾಯಿತು. ಹಾಗಾಗಿ ಆ ಕ್ಷಣದಲ್ಲಿ ನಾನು ಅವರಿಗೆ ಹೇಳಿದೆ, ಬಟ್ ಈ ಥರ ಮಾಡೋದು ತುಂಬಾ ತಪ್ಪು. ಎಲ್ಲಿಗೆ ಹೋಗಲ್ಲ ದೇವರು, ಇಲ್ಲೇ ಇರ್ತಾನೆ. ಎಲ್ಲಿಗೆ ಹೋಗ್ತಾನೆ? ಒಳ್ಳೇದು ಮಾಡಿ ಒಳ್ಳೇದಾಗೇ ಆಗುತ್ತೆ. ಸೊ ಈ ಥರ ಪುಷ್ ಮಾಡಿ ಮಕ್ಕಳನ್ನ ಬೀಳಿಸಿ ದೇವರನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಏನೂ ನಿಮಗೆ ಲಾಭ ಅಂತೂ ಆಗೋದೇ ಇಲ್ಲ, ನಿಮಗೆ ಲಾಸ್ ಆಗುತ್ತೆ. ಮಕ್ಕಳು ಕಳ್ಕೊಳ್ತೀರಾ. ಮಕ್ಕಳು ಅನ್ನೋದೇ ಒಂದು ದೊಡ್ಡ ದೇವರು, ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಿದೆ. ಅವರು ಕೂಡ ಪಾಪ ಏನು ಗೊತ್ತಿಲ್ಲ ಸೈಲೆಂಟ್ ಆಗಿಬಿಟ್ರು. ಸೊ ತಿಳ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಶೇರ್ ಮಾಡಿದ್ದೀನಿ. ಮಕ್ಕಳಿಗೆ ಏನಾದರೂ ಆಯಿತು ಅಂದರೆ ನಾವೇ ಸಫರ್ ಪಡಬೇಕಾಗುತ್ತೆ. ಇವಾಗ ನಮ್ಮ ಮಕ್ಕಳನ್ನ ಮಾತ್ರ ಅಲ್ಲ, ಬೇರೆ ಮಕ್ಕಳು ಕೂಡ ನಮ್ಮ ಜೊತೆಯಲ್ಲಿ ಇದ್ದರು ಅಂದರೆ ಅವರು ಕೇರ್ ಕೂಡ ಮಾಡಬೇಕು. ಯಾಕಂದರೆ ಆ ಮಕ್ಕಳನ್ನು ನಾವು ಕೇರ್ ಮಾಡಿದ್ರೆ ನಮ್ಮ ಮಕ್ಕಳು ಎಲ್ಲಾದರೂ ಇದ್ದರು ಅಂದರೆ ಬೇರೆಯವ್ರು ಕೇರ್ ಮಾಡ್ತಾರೆ. ಸೊ ಹಾಗಾಗಿ ಹೇಳಬೇಕು ಅಂತ ಅನ್ನಿಸ್ತು. ಆ ಕ್ಷಣದಲ್ಲಿ ಹೇಳಿದ್ದೀನಿ. ಆ ಕ್ಷಣದಲ್ಲಿ ನಾನು ಆ ಜಾಗನ ಬಿಟ್ಟು ಬೇರೆ ಕಡೆ ಕೂಡ ಬಂದು ನಿಂತ್ಕೊಂಡ್ಬಿಟ್ಟೆ. ಒಂದಿಷ್ಟು ಮಕ್ಕಳು ಕೂಡ ನನ್ನ ಜೊತೆ ಬಂದು ನಿಂತ್ಕೊಂಡ್ರು. ಸೊ ಹಾಗಾಗಿ ತುಂಬ ಫೀಲ್ ಆಯಿತು. ಶೇರ್ ಮಾಡಿದ್ದೀನಿ. ಇಷ್ಟ ಆಯಿತು ಅಂದರೆ ಇದನ್ನು ಪಾಲನೆ ಮಾಡಿ, ಇಷ್ಟ ಆಗದೆ ಇದನ್ನು ಕೂಡ ಪಾಲನೆ ಮಾಡಿ. ಓಕೆ, ಸೊ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಫೈನಲಿ ತೇರಂತೂ ಎಳೀತು. ಆ ಕ್ಷಣದಲ್ಲಿ ನಾನಂತೂ ಅಲ್ಲಿ ನಿಲ್ಲೇ ಇಲ್ಲ. ಅಲ್ಲಿಂದ ಮನೆಗೆ ಹೊರಟೆ ನಾನು. ಅಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ. ಎಷ್ಟು ಗದ್ದಲಾಗ್ಬಿಟ್ಟಿತ್ತು ಅಂದರೆ ನಮಗೆ ಮನೆಗೆ ಬರೋದಕ್ಕೆ ರೂಟೇ ಸಿಗ್ತಾ ಇರಲಿಲ್ಲ, ಅಷ್ಟೊಂದು ಫುಲ್ ಕ್ರೌಡ್ ಆಗಿಬಿಟ್ಟಿತ್ತು. ಇನ್ನು ಅಲ್ಲಿಂದ ಮನೆಗೆ ಬಂದಮೇಲೆ ಇನ್ನೊಂದಷ್ಟು ಜನರಿಗೆ ಈ ಬುತ್ತಿ ರೊಟ್ಟಿಯೆಲ್ಲ ಹಂಚಿ ಕೊಡೋದಿತ್ತು, ಕೊಟ್ವಿ. ಅದಾದಮೇಲೆ ಎಷ್ಟು ಗಂಟೆ ಅಂತಂದರೆ 9:30 ಏನೋ ಆಗ್ತಾಯಿತ್ತು. 9:30ಇಂದ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಊಟ ಟೈಮ್ ಅಲ್ವಾ, ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಊಟ ಮಾಡ್ತಾಯಿದ್ದೀವಿ. ನೈಟಿಗೆ ಊಟಕ್ಕೆ ಅವರು ಚಿತ್ರಾನ್ನ ಮಾಡಿದರು. ಆಲ್ರೆಡಿ ನಾನು ತೊಗೊಂಡು ಹೋಗಿರೋದೇ ತುಂಬ ಜಾಸ್ತಿ ಇತ್ತಲ್ವ, ಹಾಗಾಗಿ ಅದನ್ನೇ ಊಟ ಮಾಡಿದ್ವಿ. ಚಿತ್ರಾನ್ನ ಮಾಡಿದ್ರು. ಚಿತ್ರಾನ್ನ ಕೂಡ ಸ್ವಲ್ಪ ಊಟ ಮಾಡಿದೆ. ಫ್ರೆಂಡ್ಸ್, ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಟಿದ್ದೀವಿ. ಆ್ಯಂಡ್ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.